ಬರಂಗಿಲ್ಲ ಬರ್ರಿ ಈ ಕಡೆ. ಹಳ್ಳಿ ಪವರ್ ಮತ್ತು ಕಾಮಿಡಿ ಕಿಲಾಡಿಗಳು ಜಿ ಕನ್ನಡ ಸೀಸನ್ 5 ನ ಫಸ್ಟ್ ರನ್ನರ್ ಅಪ್ ವಿಜಯ್ ಜಾಲಳ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಯಾಕಂದ್ರೆ ನಮ್ಮ ವೃತ್ತಿ ರಂಗಭೂಮಿಯಿಂದ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಬಹಳಷ್ಟು ಜನ ಕಲಾವಿದರು ಹೋಗ್ತಾ ಇದ್ದಾರೆ. ಯಾಕಂದ್ರೆ ದಯಾನಂದ್ ಕುಳಿಗಿ ಅವರು ಆಗ್ಲಿ, ನಮ್ಮ ಮಂಜಾನ ಚಿತ್ರಿ ಅವರಾಗಲಿ, ಯಾಕಂದ್ರೆ ಬಹಳಷ್ಟು ಅದ್ಭುತ ಪ್ರತಿಭೆಗಳು ರಿಯಾಲಿಟಿ ಶೋಗಳು ಈಗ ನಡೆದಿರೋದೇ ನಮ್ಮ ಉತ್ತರ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಕಲಾವಿದರು ಜಾಸ್ತಿ. ಯಾಕಂದ್ರೆ ಬಹಳಷ್ಟು ಈ ಒಂದು ವಿಜಯ್ ಜಾಲಳ ಅವರು ಕೂಡ ಹಳ್ಳಿ ಪವರ್ ಮತ್ತು ಜಿ ಕನ್ನಡದಲ್ಲಿ ಹೋಗ್ಯಾರ. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಿಗ್ ಬಾಸ್ ಇನ್ನು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳು ಹೋಗಿ ಇನ್ನು ಉತ್ತರ ಕರ್ನಾಟಕ ಹೆಸರು ತರಲಿ, ರಂಗಭೂಮಿ ಹೆಸರನ್ನ ಉಳಿಸಲಿ, ಜೀವಂತ ಕಲೆಯಾದಂತ ರಂಗಭೂಮಿ ಇನ್ನು ಬೆಳೆಯಲಿ ಅಂತೇಳಿ ಅವ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆ. ಎಲ್ರಿಗೂ ನಮಸ್ಕಾರ. ನಾನು 2003 ಇದೇ ತೊಗರ್ಸಿ ಜಾತ್ರೆಯೊಳಗೆ 3 ತಿಂಗಳು ಕೂಸಾಗಿದ್ದೆ. ನಮ್ಮ ಅಪ್ಪ 7 ತಿಂಗಳು ಕೂಸಿದ್ದಾಗ ಇಲ್ಲೇ ಹಾಡಿರೋದಂತ ಹುಡುಗ. ಈಗ 23 ವರ್ಷದ ಆದ್ಮೇಲೆ ಒಳ್ಳೆ ಒಂದು ರಿಯಾಲಿಟಿ ಶೋದಿಂದ ಬಂದಿನಂದ್ರೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಏನೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ರಂಗಭೂಮಿಯಿಂದ ದೊಡ್ಡ ಟಿವಿ ಮಾಧ್ಯಮಕ್ಕೆ ಹೋಗಿ ಹಳ್ಳಿ ಪವರ್ ಅಂತ ಶೋ ಮಾಡಿದೆ. ಅದಾದ ನಂತರ ಕಾಮಿಡಿ ಕಿಲಾಡಿಗಳು ಫಸ್ಟ್ ರನ್ನರ್ ಅಪ್ ಆದೆ. ಇದೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ಇದಕ್ಕೆ ನನ್ನ ವತಿಯಿಂದ ಶತಕೋಟಿ ನಮನಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು. ಹಾಗೆ ಇನ್ನೊಬ್ಬ ರಂಗಭೂಮಿ ಕಲಾವಿದ ಮಾಂತೇಶ್ ತಾಳಿಕೋಟಿ ಅವರು ಕೂಡ ಇವ್ರ ಸೀಸನ್ ಅಲ್ಲಿ ಇದ್ರು. ಅವರು ಕೂಡ ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗ್ಯಾರ. ಅವ್ರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳು ಬಹಳಷ್ಟು ಕಾಮಿಡಿ ಕಿಲಾಡಿಗಳು ಹೋಗ್ತಾವೆ. ಯಾಕಂದ್ರೆ ತಾವು ನಾವು ನೋಡಿರ್ಬೋದು, ಜೂನಿಯರ್ ಸಾಧು ಕೋಕಿಲಾಗಿ ಸೀಸನ್ 3 ಅಲ್ಲಿ ತುಕಾಲಿ ಸಂತೋಷ್ ನಾವು ಎಲ್ಲ ಇದ್ವಿ. ಆಮೇಲೆ ನಮ್ಮ ಎಲ್ಲ ಹರೀಶ್ ಹಿರಿಯೂರು ಅವರು ಕೂಡ ಹೌದು, ಹಾಗೆ ವಿಜು ಅವರು ಕೂಡ ಹೌದು. ಯಾಕಂದ್ರೆ ರಂಗಭೂಮಿಯಿಂದ ಹರೀಶ್ ಹಿರಿಯೂರು ಮತ್ತು ಮಾತೇಶ್ ತಾಳಿಕೋಟಿ ಮತ್ತು ವಿಜು ಜಾಲಳ. ಇನ್ನೊಂದು ಹೇಳ್ಬೇಕಂದ್ರೆ ಸತತ ರಂಗಭೂಮಿಗೆ 4ನೇ ಅವಾರ್ಡ್ ಬರೋದಿದ್ದು, ಉತ್ತರ ಕರ್ನಾಟಕದವ್ರು ಹೊಡೆದಿದ್ದು ಒಟ್ಟ 5 ಅವಾರ್ಡ್ಗಳು. ಹಿಂಗೆ ಉತ್ತರ ಕರ್ನಾಟಕದವ್ರು ಬೆಳೀಲಿ ಉಳಿಲಿ ಅಂತ ಆಶೀರ್ವಾದ ಮಾಡಿ ದಯವಿಟ್ಟು ಕೇಳ್ಕೊಡ್ತೀನಿ. ಜೈ ಕರ್ನಾಟಕ ಮತ್ತು ಜೈ ರಂಗಭೂಮಿ. ಧನ್ಯವಾದಗಳು.